ಕಾಣಿಸ್ತಿಲ್ಲ ನನಗೆ. ಅಂದರೆ ಸಿನಿಮಾ ಅಂದ್ರೇ ಆ್ಯಕ್ಟಿಂಗ್, ಅದು ಕಾಣಿಸ್ತಿಲ್ಲ, ಎಲ್ಲ ಒರಿಜಿನಲ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೇನೋ ಅಂತ ಅನ್ನಿಸ್ತು. ಮೇ ಬಿ ಇಲ್ಲ, ಅದು ಅವತ್ತು ಗೊತ್ತಾಗದೇ ಇರೋದು ಇವತ್ತು ಗೊತ್ತಾಗ್ತಿದ್ಯಾ ಅಂತ ಅನಿಸುತ್ತೆ. ಆ ಡಿಸಿಷನ್ ಮಾಡೋದಿದೆಯಲ್ವಾ, ಅದು ಸುಮ್ಮನೆ ಏನೋ ಹೋಗು ಒಂದು ಅಂಗಡಿಲಿ ಬಟ್ಟೆ ತೊಗೊಂಡಂಗಲ್ಲ. ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು. ಇಟ್ ವಾಸ್ ನಾಟ್ ಲೈಕ್ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋವಂಥದ್ದಲ್ಲ. ತುಂಬ ಯೋಚನೆ ಮಾಡಿರೋವಂಥದ್ದು ಅದು. ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ, ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ. ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು. ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫಸ್ಟ್ ಜಾಸ್ತಿ ಖುಷಿ ಪಡೋದು ನಾನೇ. ಸೊ ಹಾಗಾಗಿ ನಾವು ತೊಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ. ವೇದಿತ, ನಿಮಗೆ ಅವಾಗಿನ ಸಿಚುವೇಶನ್ನೇ ಬೇರೆ, ಇವಾಗಿನ ಸಿಚುವೇಶನ್ ಬೇರೆ. ಎಷ್ಟೋ ಇಂಡಸ್ಟ್ರಿಯಲ್ಲಿ ನೋಡಿದ್ದೀವಿ, ಅಂದರೆ ಡಿವೋರ್ಸ್ಡ್ ಆಗಿರುವಂಥ ಕಪಲ್ ಮತ್ತೆ ಒಂದಾಗಿದ್ದಾರೆ. ಸೊ ನಿಮಗೆ ಅನಿಸಿದ್ಯಾ ಮಿಸ್ ಮಾಡ್ತೀವಿ ಆ ಥರ ಅನಿಸ್ತಿದ್ಯಾ ಇವಾಗ ನೋಡುವಾಗ? ನೀವು ಎಮೋಷನಲ್ ಆದ್ರ? ಒಬ್ವಿಯಸ್ಲಿ ಎಮೋಷ್ನಲ್ ಆದೆ. ಆ್ಯಂಡ್ ನೀವು ಈ ಥರ ಕ್ವೆಶ್ಚನ್ ಕೇಳಿದ್ರೆ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಯಾಕಂದರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ. ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ. ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ, ಅದಕ್ಕೆ ಒಂದಾಗಿರ್ಬೋದು. ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರೆಲ್ಲ ರಿಕನ್ಸೈಲ್ ಆಗ್ಬೋದು. ಓಕೆ, ಅಂದರೆ